ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಇತ್ತೀಚಿನ ದಿನಗಳಲ್ಲಿ ಹೈಯರ್ ಎಜುಕೇಷನ್ ಅಂದ ತಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದು ಯುಕೆ. ಪ್ರತಿ ವರ್ಷ ಸಾವಿರಾರು ಇಂಡಿಯನ್ ಸ್ಟೂಡೆಂಟ್ಸ್ ಬ್ರಿಟಿಷ್ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡ್ತಾರೆ. ಆದರೆ ಅಲ್ಲಿ ಸೀಟು ಪಡಿಬೇಕು ಅಂದರೆ ಬರೀ ಒಳ್ಳೆ ಮಾರ್ಕ್ಸ್ ಇದ್ದರೆ ಸಾಲದು. ಅದಕ್ಕಿಂತ ಮುಂಚೆ ನೀವು ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳಿದುಕೊಳ್ಬೇಕು. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನಿಮ್ಮ 12th ಮಾರ್ಕ್ಸ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಜೊತೆಗೆ ಇಂಗ್ಲಿಷ್ ಪ್ರಾವೀಣ್ಯತೆ ತೋರಿಸೋಕೆ IELTS, TOEFL ಅಥವಾ PTE ಎಕ್ಸಾಮ್ಗಳಲ್ಲಿ ಒಳ್ಳೆ ಸ್ಕೋರ್ ಮಾಡೋದು ಮಸ್ಟ್. ಎರಡನೇ ಪಾಯಿಂಟ್, ಅಪ್ಲಿಕೇಶನ್ ಸಿಸ್ಟಮ್ ಮತ್ತು ಡೆಡ್ಲೈನ್ಸ್. ಯುಕೆನಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ಗಳಿಗೆ ಅಪ್ಲೈ ಮಾಡೋಕೆ UCAS ಅನ್ನೋ ಸೆಂಟ್ರಲೈಸ್ಡ್ ಪೋರ್ಟಲ್ ಇರುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಂಟೇಕ್ ಇರೋದ್ರಿಂದ ನೀವು ಕೆಲವು ತಿಂಗಳು ಮೊದಲೇ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಂಟ್ರೆನ್ಸ್ ಟೆಸ್ಟ್ ಬುಕಿಂಗ್ ಇರಲಿ ಅಥವಾ ವೀಸಾ ಫೈಲಿಂಗ್ ಇರಲಿ, ಸ್ವಲ್ಪ ಲೇಟ್ ಆದರೂ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾದ ಟೈಮಿಗೆ ಅಪ್ಲಿಕೇಶನ್ ಹಾಕೋದು ತುಂಬ ಕ್ರಿಟಿಕಲ್. ಮೂರನೇದಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್. ಯುಕೆನಲ್ಲಿ ಓದೋದು ಅಂದರೆ ಬರೀ ಟ್ಯೂಷನ್ ಫೀಸ್ ಅಷ್ಟೇ ಅಲ್ಲ, ಅಲ್ಲಿನ ಲಿವಿಂಗ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ವೀಸಾ ಅಪ್ರೂವಲ್ ಆಗಬೇಕು ಅಂದರೆ ನಿಮ್ಮ ಹತ್ತಿರ ಫೀಸ್ ಮತ್ತು ವಾಸದ ಖರ್ಚಿಗೆ ಸಾಕಾಗುವಷ್ಟು ಫಂಡ್ ಇದೆ ಅಂತ ಪ್ರೂಫ್ ತೋರಿಸಬೇಕಾಗತ್ತೆ. ಅದಕ್ಕಾಗಿ ಎಜುಕೇಷನ್ ಲೋನ್ ಅಥವಾ ಸ್ಕಾಲರ್ಶಿಪ್ಗಳ ಬಗ್ಗೆ ಮುಂಚಿತವಾಗಿ ಪ್ಲಾನ್ ಮಾಡಿಕೊಳ್ಳಿ. ಇದು ನಿಮ್ಮ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಮಾಡೋಕೆ ಹೆಲ್ಪ್ ಆಗುತ್ತೆ. ನಾಲ್ಕನೇ ಪಾಯಿಂಟ್, ಸ್ಕಾಲರ್ಶಿಪ್ ಮತ್ತು ಸಪೋರ್ಟ್. ಇಂಡಿಯನ್ ಸ್ಟೂಡೆಂಟ್ಸ್ಗಾಗಿ ಬ್ರಿಟಿಷ್ ಗವರ್ಮೆಂಟ್ ಚಿವ್ನಿಂಗ್ ನಂತಹ ಫೇಮಸ್ ಸ್ಕಾಲರ್ಶಿಪ್ಗಳನ್ನು ನೀಡುತ್ತೆ. ಇದರ ಜೊತೆಗೆ ಯೂನಿವರ್ಸಿಟಿಗಳು ಕೂಡ ತಮ್ಮದೇ ಆದ ಅವಾರ್ಡ್ಗಳನ್ನು ಕೊಡುತ್ತೆ. ಇದೇ ಸಮಯದಲ್ಲಿ ಒಂದು ಎಚ್ಚರಿಕೆ ಏನಂದ್ರೆ, ಮಿಸ್ಲೀಡಿಂಗ್ ಏಜೆಂಟ್ಸ್ ಬಗ್ಗೆ ಹುಷಾರಾಗಿರಿ. ಕೆಲವು ಏಜೆಂಟ್ಸ್ಗಳು ಜಾಬ್ ಗ್ಯಾರಂಟಿ ಅಥವಾ ವೀಸಾ ಬೆನಿಫಿಟ್ಸ್ ಬಗ್ಗೆ ಸುಳ್ಳು ಪ್ರಾಮಿಸ್ ಮಾಡಿ ಮೋಸ ಮಾಡೋ ಚಾನ್ಸ್ ಇರುತ್ತೆ. ಯಾವುದನ್ನೇ ಆದರೂ ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಕ್ರಾಸ್ ಚೆಕ್ ಮಾಡೋದನ್ನು ಮರಿಬೇಡಿ. ಕೊನೆಯದಾಗಿ, ಯುಕೆ ಇವತ್ತಿಗೂ ವರ್ಲ್ಡ್ ಕ್ಲಾಸ್ ಎಜುಕೇಷನ್ಗೆ ಬೆಸ್ಟ್ ಡೆಸ್ಟಿನೇಷನ್ ಅಲ್ವಾ? ಆದರೆ ಅಲ್ಲಿನ ಇಮಿಗ್ರೇಷನ್ ಪಾಲಿಸಿ ಮತ್ತು ಕಾಸ್ಟ್ ರೈಸ್ ಆಗ್ತಾ ಇರೋದ್ರಿಂದ ಅಪ್ಲಿಕೇಶನ್ ಟ್ರೆಂಡ್ಸ್ ಸ್ವಲ್ಪ ಬದಲಾಗ್ತಾ ಇದೆ. ಇತ್ತೀಚಿನ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಅಪ್ಲಿಕೇಶನ್ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಹಾಗಾಗಿ ನೀವು ಇಂಡಿಪೆಂಡೆಂಟ್ ರಿಸರ್ಚ್ ಮಾಡಿ ಇನ್ಫಾರ್ಮ್ಡ್ ಡಿಸಿಷನ್ ತೆಗೆದುಕೊಳ್ಳೋದು ಒಳ್ಳೆಯದು. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.